ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಪ್ರತಿಯೊಂದು ನಾನು ಪ್ರೈವೇಟ್ ಸ್ಕಾಲರ್ಶಿಪ್ ಬಗ್ಗೆ ಕೊಡ್ತಾ ಇರ್ತೀನಿ ಇನ್ಫಾರ್ಮೇಷನ್ಸ್, ಒಂದೊಂದು ಅಪ್ಡೇಟ್ಸು. ನೋಡಿ, ಇದು ಒಂದು ವೆರಿ ಜೆನ್ಯೂನ್ ಆಗಿ ಮತ್ತು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಬರುವಂಥ ಸ್ಕಾಲರ್ಶಿಪ್ಪು. ಎಷ್ಟು ಲಕ್ಷದವರೆಗೂ ಸ್ಕಾಲರ್ಶಿಪ್ ಬರುತ್ತೆ ಅಂದರೆ, ನೀನು ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿದ್ರೆ ಯಾವ ಥರ ಸ್ಕಾಲರ್ಶಿಪ್ಪು, ಎಷ್ಟು ಎಲಿಜಿಬಿಲಿಟಿ, ಏನು ಡಾಕ್ಯುಮೆಂಟ್ಸ್ ಏನಿರಬೇಕು ಎಲ್ಲ ನೋಡಿ, ಪ್ರತಿಯೊಬ್ಬರಿಗೂ ಬರುತ್ತೆ. ಯಾವೊಂದು ಸ್ಟೂಡೆಂಟ್ಸ್ ಮಿಸ್ ಮಾಡ್ಕೋಬೇಡಿ. ಬೇಕಾದ್ರೆ ಎಕ್ಸಾಂಪಲ್ ನಾನು ಇದು ಬೇರೆ ಸ್ಕಾಲರ್ಶಿಪ್ಪು, ಈ ಥರ ನಮಗೆ ಈ ಥರ ಮೇಲೆ ಎಷ್ಟೊಂದು ಜನ ನಮಗೆ ಇರೋದ ಇಲ್ಲ, ಆಮೇಲೆ ಅಪ್ಲೈ ಮಾಡೋಕ್ಕೆ ಹೋಗೋದ. ಈಗ ಎಕ್ಸಾಂಪಲ್ ನೋಡಿ, HDFC ಬ್ಯಾಂಕ್ ECS ಪರಿವರ್ತನಾ, ಇದು ಒಂದು ಪ್ರೈವೇಟ್ ಆರ್ಗನೈಜೇಷನ್ಸ್. ಈ ಒಂದು ಬ್ಯಾಂಕ್ ನಮಗೆ ಕೊಡ್ತಿರೋ ಸ್ಕಾಲರ್ಶಿಪ್ 1 ಲ್ಯಾಕ್ ರುಪೀಸ್ ಕೊಟ್ಟಿದ್ದ ಸ್ಕಾಲರ್ಶಿಪ್ ಇನ್ನೂ ಬರುತ್ತೆ ಮುಂದೆ ಬರೋ ದಿನಗಳಲ್ಲಿ. ಈ ಥರ ನೀವು ಎಲ್ಲರೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ, ಎಲ್ಲ ಸ್ಕಾಲರ್ಶಿಪ್ ತೊಗೋಬೇಕಂದ್ರೆ ನಾನು ಹೇಳೋಣ ಸ್ಟೆಪ್ ಬೈ ಸ್ಟೆಪ್ ಮಾಡಿ, ವಿತಿನ್ ಒಂದು 5 to 10 ಮಿನಿಟ್ಸ್ ಒಳಗಡೆ ನಾನೆಲ್ಲ ಹೇಳ್ತಾ ಇರ್ತೀನಿ. ಒಂದು ಸರಿ ನೀವೇನಾದರೂ ಒಂದು ಸರಿ ಮಾಡೋದ್ರಿಂದ ನೆಕ್ಸ್ಟ್ ಬರೋ ಸ್ಕಾಲರ್ಶಿಪ್ನ ನೀವು ಯಾರು ಎಷ್ಟು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಎಲ್ಲರಿಗೂ ಸ್ಕಾಲರ್ಶಿಪ್ ಬರುತ್ತೆ. ನೋಡಿ, ಯಾರು ಇದ್ರ ಮೇಲೆ ಹೋಪ್ ಇಲ್ಲಾರನೆ ಒಂದು 5 ಮಿನಿಟ್ಸ್ ಇರುತ್ತೆ, ಕಂಪ್ಲೀಟ್ ಫ್ರೀ ಇರುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ. ಆದರೂ ಎಷ್ಟೋ ಜನ ಹಾಕೋಕ್ಕೆ ಹೋಗೋದಿಲ್ಲ. ನಾನು ಎಕ್ಸಾಂಪಲ್ ಅಪ್ಲೈಡ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಎಷ್ಟು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀನಿ ನೋಡಿ. ಇಷ್ಟು ಸ್ಕಾಲರ್ಶಿಪ್ ನಾನು ಜಸ್ಟ್ ಒನ್ ಟೈಮ್ ಅಪ್ಲಿಕೇಶನ್ ಹಾಕೋಕ್ಕೆ ಅಷ್ಟೇ ಕಷ್ಟ. ಸೆಕೆಂಡ್ ಟೈಮ್ ಏನಾಗುತ್ತೆ, ಸೇವ್ ಆ್ಯಂಡ್ ಸಬ್ಮಿಟ್ ಥರ, ಅಂದರೆ ಆಲ್ರೆಡಿ ಹಾಕಿರ್ತೀವಿ, ಆಲ್ರೆಡಿ ಡೇಟಾ ಇರುತ್ತೆ, ಅದನ್ನ ಸೇವ್ ಆ್ಯಂಡ್ ಕಂಟಿನ್ಯೂ ಮುಂದೆ ಹೋಗ್ತಾ ಇರೋದು. ಈ ಥರ ಇರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ನಿಮಗೆ ಟೈಮ್ ಸೇವ್ ಆಗುತ್ತೆ. ಇದಕ್ಕೋಸ್ಕರ ಒನ್ ಟೈಮ್ ಕೇಳಿ, ಎಲ್ಲನೂ ಒನ್ ಟೈಮ್ ನೀವು ಕರೆಕ್ಟಾಗಿ ಹಾಕ್ಬಿಟ್ರೆ ನೆಕ್ಸ್ಟ್ ಟೈಮ್ ನಿಮಗೆ ಎಲ್ಲ ಈಸಿ ಆಗ್ಬಿಡುತ್ತೆ ಅಂತ ಹೇಳ್ತಾ, ಓಕೆ, ಈಗ ಅದ್ರ ಯಾವ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ನಿಮಗೆ HDFC ಸ್ಕಾಲರ್ಶಿಪ್ ಬಗ್ಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ, ನೋಡಿಲ್ಲ ನಮ್ಮ ಚಾನಲ್ ಚೆಕ್ಔಟ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಯಾವ್ದು ಇನ್ಫಾರ್ಮೇಷನ್ಸ್, ಎಷ್ಟು ಎಲಿಜಿಬಿಲಿಟಿ ಇರಬೇಕೆಲ್ಲ ಹೇಳ್ತೀನಿ. ನೋಡಿ, ಈಗ ತುಂಬಾ ಜೆನ್ಯೂನ್ ಆಗಿ ಕೊಡುವಂಥ ಸ್ಕಾಲರ್ಶಿಪ್ ಇನ್ನೊಂದು ಯಾವುದಪ್ಪ ಅಂದರೆ, ನಮಗೆ SB ಪ್ಲಾಟಿನಮ್ ಜುಬಿಲಿ ಆಶಾ ಫೌಂಡೇಶನ್ ಸ್ಕಾಲರ್ಶಿಪ್. ಇದರ ಡೆಡ್ಲೈನ್ ಬಂದ್ಬಿಟ್ಟು November 15 ಇದೆ. ಇನ್ನೊಂದು 15 ಡೇಸ್ ಇದೆ ಆರ್ಡ್ಲಿ. ಅದಕ್ಕೆ ಎಲ್ಲರೂ ಹೋಗ್ಬಿಟ್ಟು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಹಾಕೋಕ್ಕಿಂತ ಮುಂಚೆ ನಿಮಗೆ ಏನೇನು ಎಲಿಜಿಬಿಲಿಟಿ ಇರಬೇಕು ಅದನ್ನು ನೋಡ್ಕೊಂಡೋಗಿ. ಯಾಕಂದರೆ ಸುಮ್ಮನೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದ್ರಿಂದ ಎಲ್ಲರಿಗೂ ಬರಲ್ಲ, ಅದಕ್ಕೋಸ್ಕರ ಹೇಳೋದು. ಈ ಒಂದು ನಾನು ಈಗ ಜಾಸ್ತಿ ಸ್ಟೂಡೆಂಟ್ಸು ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ನೋಡೋದ್ರಿಂದ ನಾನು ಡಿಗ್ರಿ ಸ್ಟೂಡೆಂಟ್ಸ್ ಹೇಳ್ತೀನಿ, ಮತ್ತು ನಿಮಗೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಇದು ಅಪ್ಲೈ ಆಗುತ್ತೆ. ಓಕೆ, ಈಗ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗೆ ಅಂತ ಬಂದರೆ, ಮೊದಲನೇದು ಎಲಿಜಿಬಿಲಿಟಿ, ನೀವು ಫಸ್ಟ್ ಇಂಡಿಯನ್ ನ್ಯಾಷನಲ್ಸ್ ಇರಬೇಕು, ನೀವು ಇಂಡಿಯನ್ಸ್ ಆಗಿರಬೇಕು. ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಅಂದರೆ, ನೀವು ಏನಾದರೂ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಆದರೆ 75 ಲ್ಯಾಕ್ ಇರುತ್ತೆ. ಇನ್ನೂ ನೋಡ್ತಾ ಹೋಗ್ಬೋದು, ನಿಮಗೆ 20 ಲ್ಯಾಕ್ವರೆಗೂ ಬರುತ್ತೆ ಬೇರೆ ಒಂದು ಕೋರ್ಸಸ್ಗಾದರೆ. ಅದನ್ನೆಲ್ಲ ನೀವು ಅಪ್ಲೈ ಮಾಡಿ ಅಂತ ಹೇಳ್ತಾ, ಈಗ ನಾನು ಜಸ್ಟ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸು ಮತ್ತು ಮೆಡಿಕಲ್ ಸ್ಟೂಡೆಂಟ್ಸ್ ಸಪ್ರೇಟ್ ಇದೆ. ಇದೆಲ್ಲ ಲಿಂಕ್ ಎಲ್ಲಿ ಸಿಗುತ್ತೆ ಅಂದರೆ, ನಮ್ಮ ಒಂದು ವಾಟ್ಸಪ್ ಚಾನಲ್ ಸಿಗುತ್ತೆ. ಲಿಂಕ್ ಬೇಕಾದ್ರೆ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲೆಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಎಲ್ಲ ಒಂದು ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಸಿಗುತ್ತೆ. ರಿಸಲ್ಟ್ ಬಿಟ್ಟಾಗ ನಾನು ಯಾವ ಥರ ಚೆಕ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ ಇಂದು ಬರೋ ದಿನಗಳಲ್ಲಿ. ಇದಕ್ಕೆ ಅಪ್ಲೈ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಎಲಿಜಿಬಿಲಿಟಿ ಚೆಕ್ ಮಾಡೋಣ. ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮೊದಲನೇದು ಎಲಿಜಿಬಿಲಿಟಿ 4 ಎಲಿಜಿಬಿಲಿಟಿ ಇದ್ದಾವೆ. ಇಷ್ಟು ನಿಮಗೆ ಒಂದು ಪಾಸ್ ಆಗ್ಬಿಟ್ಟು ನೀವು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತಾರೆ ಅಪ್ಲಿಕೇಶನ್ ಹಾಕೋಕ್ಕೆ. ಓಕೆ, ಮೊದಲನೇದು ಏನಪ್ಪ ಅಂದರೆ, ಅಪ್ಲಿಕೇಶನ್ ಶುಡ್ ಬಿ ಇಂಡಿಯನ್ ನ್ಯಾಷನಲ್ಸ್. ನೀವು ಮೊದಲನೇದಾಗಿ ಇಂಡಿಯನ್ಸ್ ಆಗಿರಬೇಕು. ಮೊದಲನೇದು ಎಲಿಜಿಬಿಲಿಟಿ ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗ್ತೀರಾ, ಎಲ್ಲ ನಮ್ಮ ಇಂಡಿಯನ್ಸೇ ಇರ್ತೀರಾ. ಅಪ್ಲಿಕೆಂಟ್ ಮಸ್ಟ್ ಬಿ ಪರ್ಸ್ಯೂಯಿಂಗ್ ಆ್ಯನ್ ಅಂಡರ್ ಗ್ರಾಜುಯೇಟೆಡ್ ಕೋರ್ಸ್ ಎನಿ ಇಯರ್. ನೀವು ಯಾವುದೇ ಫಸ್ಟ್ ಇಯರ್ ಇರ್ಬೋದು, ಸೆಕೆಂಡ್ ಇಯರ್ ಇರ್ಬೋದು, ಥರ್ಡ್ ಇಯರ್, ಫೋರ್ತ್ ಇಯರ್, ನೀವು ಫೈನಲ್ ಇಯರ್ ಇದು ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದರೆ. ಎನಿ ಇಯರ್ ಅಂತ ಹೇಳಿದ್ರೆ ಫ್ರಮ್ ಪ್ರೀಮಿಯರ್ ಯೂನಿವರ್ಸಿಟಿ, ಯಾವುದಾದೊಂದು ಅಂದರೆ ಒಳ್ಳೆ ಯೂನಿವರ್ಸಿಟಿಲಿ ಅಂತ ಹೇಳ್ತಿದ್ದಾರೆ ಅವರು. ಕಾಲೇಜ್ ಇನ್ ಇಂಡಿಯಾ, ಅದು ಕಾಲೇಜ್ ಅದು ಇಂಡಿಯಾದಾಗಿರಬೇಕು. ಆ್ಯಸ್ ಎಸ್ ಲಿಸ್ಟೆಡ್ ಇನ್ ದ ಟಾಪ್ 300 ಇನ್ಸ್ಟಿಟ್ಯೂಟ್ಸ್ ಅಕಾರ್ಡಿಂಗ್ ದ ಲೇಟೆಸ್ಟ್ NIRF ರ್ಯಾಂಕ್. ನೋಡಿ, NIRF ರ್ಯಾಂಕಿಂಗ್ ಅಂತಂದರೆ ನಿಮ್ಗೆ ಗೂಗಲ್ ಸರ್ಚ್ ಮಾಡಿ ಸಿಗುತ್ತೆ. ಅದರಲ್ಲಿ ನಿಮಗೆ ಟಾಪ್ 300 ಇನ್ಸ್ಟಿಟ್ಯೂಟ್ಸ್ ಅಂದರೆ ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ ಅದರಲ್ಲಿ ಇನ್ಕ್ಲೂಡ್ ಆಗ್ತವೆ. ಕರ್ನಾಟಕದಲ್ಲಿರುವಂಥ ಎಲ್ಲ ಆಲ್ಮೋಸ್ಟ್ ನಿಮ್ಮ ಕಾಲೇಜಸ್ ಆದರೆ ಅದರೊಳಗಡೆ ಬರ್ತದೆ. ಆ NIRF ರ್ಯಾಂಕಲ್ಲಿ ನಿಮಗೆ ಟಾಪ್ 300 ಇದ್ದರೆ ನಿಮಗೆ ಎಲ್ಲರೂ ಎಲಿಜಿಬಲ್ ಇರ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಇರ್ತಾರೆ. ಇದು ಕೂಡ ನೀವು ಅಪ್ಲೈ ಆಗುತ್ತೆ. ಆಮೇಲೆ ಸ್ಟೂಡೆಂಟ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ 7 CGP ಅಲ್ಲ 75% ಅಬೋವ್ ಆರ್ ಇನ್ ದೇರ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್. ನಿಮ್ಮದು ಅಕಾಡೆಮಿಕ್ ಇಯರ್ಲಿ ಅಂದರೆ ನೀವು ಏನಾದ್ರು ಸೆಕೆಂಡ್ ಇಯರ್ ಓದ್ತಿದ್ರೆ ಫಸ್ಟ್ ಇಯರ್ಲಿ, ಇಲ್ಲ ಥರ್ಡ್ ಇಯರ್ ಓದ್ತಿದ್ರೆ ಸೆಕೆಂಡ್ ಇಯರ್ಲಿ, ನಿಮ್ಮದು ಇಂಜಿನಿಯರ್ ಸ್ಟೂಡೆಂಟ್ಸ್ ಆದರೆ 7 CGP ಇರಬೇಕು. ನಿಮ್ದು ಏನಾದ್ರು ಪರ್ಸೆಂಟೇಜ್ ಕೊಡ್ತಿದ್ರೆ ನಿಮಗೆ 75% ಆದರೆ ಇರಬೇಕು. ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ ಅಪ್ಲೈ ಮಾಡೋದ್ರಿಂದ ಯಾರು ಇದ್ರ ಮೇಲೆ ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಮಾತ್ರ ಸ್ಕಾಲರ್ಶಿಪ್ ಕೊಡೋಕ್ಕೆ ಈಸಿ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ದ ಗ್ರಾಸ್ ಆ್ಯನ್ಯುವಲಿ ಫ್ಯಾಮಿಲಿ ಇನ್ಕಮ್ ಆಫ್ ದಿ ಅಪ್ಲಿಕೇಶನ್ ಮಸ್ಟ್ ಬಿ ಅಪ್ ಟು 6 lakhs. ಅಂದರೆ ನಿಮಗೆ ಏನು ನಿಮ್ಮದು ಫ್ಯಾಮಿಲಿ ಇನ್ಕಮ್ ಇರುತ್ತೆ ಅದಕ್ಕೆ ನಿಮಗೆ ಅಂತಂದರೆ ನಿಮಗೆ 6 lakhಗಿಂತ ಮೇಲೆ ಇರಬಾರ್ದು, ಅದಕ್ಕಿಂತ ಕಡಿಮೆ ಇರಬೇಕು, ಆಯಿತಾ. ಅದಕ್ಕಿಂತ ಮೇಲೆ ಇದ್ದರೆ ನೀವು ಇದಕ್ಕೆ ಎಲಿಜಿಬಲ್ ಇರಲ್ಲ. ನೋಡಿ, ಈ 4 ಪಾಯಿಂಟ್ಸ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಎಲಿಜಿಬಲ್ ಇರುತ್ತೆ ಅಂತ ಅನ್ಕೊತ ಎಲ್ಲರೂ ಅಪ್ಲೈ ಮಾಡಿ. ಮತ್ತು ಇದರಲ್ಲಿ ಮೇನ್ ಅಂತ ಕೊಟ್ಟವ್ರೆ ನಿಮ್ಮದು ಕಾಲೇಜ್ 300 ಇರಬೇಕು. ಮತ್ತು ನಿಮಗೆ ಪರ್ಸೆಂಟೇಜ್ ಕೂಡ ಅದರಲ್ಲಿ ಸ್ವಲ್ಪ ಸ್ಟೂಡೆಂಟ್ಸ್ಗೆ ದೇರ್ ಈಸ್ ಎ ಪ್ರೊವಿಷನಲ್ ಆಫ್ 10% ರಿಲ್ಯಾಕ್ಸೇಷನ್ ಸ್ಟೂಡೆಂಟ್ಸ್ ಬಿಲಾಂಗ್ ಟು SC/ST ಸ್ಟೂಡೆಂಟ್ಸು. ನೋಡಿ, SC/ST ಸ್ಟೂಡೆಂಟ್ಸ್ ನೋಡ್ತಿದ್ರೆ ನಿಮಗೆ ಪರ್ಸೆಂಟೇಜ್ ಏನು ಗೊತ್ತಾ, 75% ಇದ್ರೂ ಕೂಡ ನಿಮಗೆ ನಡೀತದೆ. ಆಮೇಲೆ CGPA ಮ್ಯಾಟ್ರ್ ಅಂದರೆ ಇಂಜಿನಿಯರ್ಸ್ ನೋಡ್ಸಿದ್ರೆ ನಿಮಗೆ 6.30 ಅಷ್ಟು CGP ಎದುರುಗೊಂಡು ನಿಮಗೆ ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಆಮೇಲೆ 50% ಆಫ್ ದಿ ಸ್ಲಾಟ್ಸ್ ಆರ್ ರಿಸರ್ವ್ಡ್ ಫೀಮೇಲ್. ಆಮೇಲೆ ಇದ್ರೆ ಸ್ಕಾಲರ್ಶಿಪ್ ಕೊಡ್ತಾರೆ, ಅಲ್ಲಿ 50% ನಿಮಗೆ ಫೀಮೇಲ್ಸ್ಗೆ ಕೊಡ್ತಾರೆ, ಇನ್ನು 50% ಎಲ್ಲ ಒಂದು ಏನು ಮೆರಿಟ್ ಲಿಸ್ಟ್
ಎಷ್ಟು ಅದರಲ್ಲಿ ಬಾಯ್ಸು ಬರ್ತಾರೆ ಗರ್ಲ್ಸು ಬರ್ತಾರೆ. ಅದರಲ್ಲಿ 50% ಮಿನಿಮಮ್ ಕೊಡಬೇಕು ಗರ್ಲ್ಸ್ಗೆ, ಅಂದರೆ ಇನ್ನೂ ಜಾಸ್ತಿ ಇರ್ಬೋದು. ಬಟ್ 50% ಕಂಪಲ್ಸರಿ ಫೀಮೇಲ್ಸು. 100% ಫೀಮೇಲ್ಸ್ ಆಗ್ಬೋದು, ಬಟ್ ಆದರೆ 50% ಕಂಪಲ್ಸರಿ ಫೀಮೇಲ್ಸು. ಅದ್ರ ಮೇಲೆ ಏನಿರ್ತಾರೆ ಅವ್ರಿಗೆಲ್ಲ ನಿಮಗೆ ಕಾಂಪಿಟೇಷನ್ಸ್ ಅಂದರೆ ನಿಮ್ಮ ಮಾರ್ಕ್ಸ್ ಆಯಿತು ಅದನ್ನೆಲ್ಲ ನೋಡ್ಬಿಟ್ಟು ನಿಮಗೆ ಏನು ಕೊಡ್ತಾರೆ. ಇನ್ನು 50% ರಿಸರ್ವ್ಡ್ ಫಾರ್ SC ST, ಆಮೇಲೆ 25% ಫಾರ್ SC ಮತ್ತು 25% ಫಾರ್ ST. ನೋಡಿ ನಿಮಗೆ ಅನ್ಕೋಬೋದು ಇದರಲ್ಲಿ ಮತ್ತು ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಇಲ್ಲವೇ ಇಲ್ಲ ಅಂತಂತೂ ಇಲ್ಲ, ಆದರೆ ಅವರು ಇದ್ದಾರೆ. ನೋಡಿ ನಿಮಗೆ 50% ಫೀಮೇಲ್ಸ್ ಅಂದರೆ ಇನ್ನು 50% ನಿಮಗೆ ಎಲ್ಲ ಬರ್ಬೋದು. ಮತ್ತು ಅದನ್ನು ನೀವು 100% ಕನ್ವರ್ಟ್ ಮಾಡಿ ಅದರಲ್ಲಿ ಮತ್ತೆ ನಿಮಗೆ 50% SC ಮತ್ತು ಇನ್ನು 50% ST ಅದರಾಗಿರುತ್ತೆ. ಅಲ್ಲಿ 25 ಈಸ್ ಕೊಡ್ತಾರೆ. ಆಮೇಲೆ ಬೇರೆ ಸ್ಟೂಡೆಂಟ್ಸ್ಗೂ ಕೊಡ್ತಾರೆ. ಆಮೇಲೆ ಪ್ಲೀಸ್ ಅಪ್ಲೋಡ್ SBI ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಇನ್ ದ ಅಪ್ಲಿಕೇಶನ್ಸ್ ಫಾರ್ಮ್. ಇಫ್ ಯು ಡೋಂಟ್ ನಾಟ್ ಹ್ಯಾವ್ SBI ಬ್ಯಾಂಕ್ ಅಕೌಂಟ್ ಕೈಂಡ್ಲಿ ಓಪನ್ ಟು ಬಿಫೋರ್ ಪ್ರೊಸೀಡಿಂಗ್ ವಿತ್ ದ ಅಪ್ಲಿಕೇಶನ್ಸ್. ಹ್ಯಾವಿಂಗ್ SBI ಬ್ಯಾಂಕ್ ಈಸ್ ಮ್ಯಾಂಡೇಟರಿ ಫಾರ್ ಶಾರ್ಟ್ ಲಿಸ್ಟಿಂಗ್. ನಿಮ್ಮದು SBI ಬ್ಯಾಂಕ್ ಅಕೌಂಟ್ ಇದ್ದರೆ ನೀವು ಇದರಲ್ಲಿ ಅಟ್ಯಾಚ್ ಮಾಡಬೇಕು, ಇಲ್ಲಾಂದರೆ ಅಪ್ಲೈನ ಮಾಡಿ SBI ಬ್ಯಾಂಕ್ನ ಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮಗೆ ಅಪ್ಲೈ ಅಂದರೆ ಓಪನ್ ಮಾಡ್ಕೊಳ್ಳಿ, ಯಾಕಂದರೆ 75,000 ಬರುತ್ತೆ ನಿಮಗೆ ಪ್ರತಿ ವರ್ಷ ಕೊಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಮತ್ತು ಡಾಕ್ಯುಮೆಂಟ್ಸ್ ಏನಿರಬೇಕಂದ್ರೆ ಮಾರ್ಕ್ ಶೀಟ್ ಫ್ರಮ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಬಂದು 10 or 12 ನಿಮ್ಮದು ಪೋಸ್ಟ್ ಗ್ರಾಜುಯೇಷನ್ಸ್ ನಿಮಗೆ ಇರಬೇಕಾಗುತ್ತೆ. ಮಾರ್ಕ್ ಶೀಟ್ ಇರೋದು ಅದ್ರ ಇರಬೇಕಾಗುತ್ತೆ, ಅದು 75% ಇರಬೇಕಾಗುತ್ತೆ. ಆಮೇಲೆ ನಿಮ್ಮದು ಗೌರ್ಮೆಂಟ್ ಐಡೆಂಟಿ ಪ್ರೂಫ್ ಆಧಾರ್ ಕಾರ್ಡ್ ಇದ್ದರೆ ಸಾಕು, ಮತ್ತು ಕರೆಂಟ್ ಇಯರ್ ಫೀಸ್ ರೆಸಿಪ್ಟ್ ಅದಿರಬೇಕಾಗುತ್ತೆ. ಆಮೇಲೆ ಪ್ರೂಫ್ ಆಫ್ ಕರೆಂಟ್ ಇಯರ್ ಅಡ್ಮಿಷನ್ಸ್ ಅದೇ ಫೀಸ್ ರೆಸಿಪ್ಟ್ ಇದ್ದರೆ ಸಾಕು, ಇಲ್ಲಾಂದರೆ ನಿಮ್ಮದು ಬೋನಫೈಡ್ ಸರ್ಟಿಫಿಕೇಟ್ ಇಲ್ಲ ಅಡ್ಮಿಷನ್ ಲೆಟ್ರು ಯಾವುದೋ ಒಂದಿದ್ರೆ ಸಾಕು. ಆಮೇಲೆ ಬ್ಯಾಂಕ್ ಅಕೌಂಟ್ದು ಆದರೆ ನಿಮ್ಮದು ಪಾಸ್ಬುಕ್ ಆಲ್ರೆಡಿ ಇತ್ತಂದರೆ ಒಳ್ಳೆಯದು, ಇಲ್ಲಾಂದರೆ ಓಪನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆಮೇಲೆ 16 ಫಾರ್ಮ್ ಅಲ್ಲಿರುತ್ತೆ ನಿಮಗೆ ಪ್ರೂಫ್ ಆಫ್ ಇನ್ಕಮ್, ನಿಮಗೆ ಏನು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ಗೌರ್ಮೆಂಟಿಂದ ಕೊಟ್ಟಿರೋದು ಅದೇ ಇದ್ದರೆ ಸಾಕು. ಆಮೇಲೆ ಫೋಟೋಗ್ರಾಫ್ ಆಫ್ ದಿ ಅಪ್ಲಿಕೆಂಟ್ಸ್ ಒಂದು ಫೋಟೋ ಇದ್ದರೆ ಸಾಕು, ಪಾಸ್ಪೋರ್ಟ್ ಸೈಜ್ ಫೋಟೋ. ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದ್ರ ನಿಮಗೆ ಅದೇ ಹೇಳಿದ್ನಲ್ಲ ಫ್ಯಾಮಿಲಿ ಇನ್ಕಮು ಕ್ಯಾಸ್ಟ್ ಸರ್ಟಿಫಿಕೇಟು ಸ್ಟೂಡೆಂಟ್ಸ್ಗೆ ಸಪ್ರೇಟ್ ಬರುತ್ತೆ. ನೀವೇನಾದರೂ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಹತ್ರ ನಿಮಗೆ ಎರಡು ಒಂದರಲ್ಲೇ ಇರುತ್ತೆ. ಯಾವ ಥರ ಅಪ್ಲೈ ಮಾಡೋದಂದ್ರೆ ಏನಿಲ್ಲ, ಜಸ್ಟ್ ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಆಟೋಮೆಟಿಕ್ಲಿ ನಿಮಗೆ ಅಪ್ಲೈ ಅಂದರೆ ನೆಕ್ಸ್ಟ್ ಸ್ಟೆಪ್ ಕರ್ಕೊಂಡು ಹೋಗುತ್ತೆ. ಅಲ್ಲೆಲ್ಲ ಎಲಿಜಿಬಿಲಿಟಿ ಚೆಕ್ ಮಾಡುತ್ತೆ. ನೀವು ಇಲ್ಲಿಂದ ನೀವು ಸ್ಕಾಲರ್ಶಿಪ್ ಆದರೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಿಷ್ಟು ನಿಮಗೆ ಒಂದು ಈಗ SBI ಸ್ಕಾಲರ್ಶಿಪ್ ಅದೇ ಒಂದು ವೆಬ್ಸೈಟೆಲ್ಲ ಬಂದಿದೆ, ಇದನ್ನೆಲ್ಲ ಅಪ್ಲೈ ಮಾಡ್ಬೋದು. ಆದರೆ ಯಾವ ಒಂದು ಸ್ಟೂಡೆಂಟ್ಸು ನೀವು ಏನು ಎಲಿಜಿಬಿಲಿಟಿ ಇರ್ತೀರಲ್ಲ ನೋಡಿ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು. ಮುಂದೆ ಬರೋ ದಿನಗಳಲ್ಲಿ ತುಂಬ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಯಾಕಂದರೆ SBIನ ಕೊಟ್ಟ ಮೇಲೆ ಇನ್ನೂ ತುಂಬ ಸ್ಕಾಲರ್ಶಿಪ್ ಇದ್ದಾವೆ. ಎಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ನಾನು ಮಾಹಿತಿ ಕೊಡ್ತೀನಿ, ಲಿಂಕ್ ಕೊಡ್ತೀನಿ, ಎಲ್ಲ ಅಪ್ಲೈ ಮಾಡಿ. ನಿಮ್ಮದು ರಿಸಲ್ಟ್ ಬಿಟ್ಟಾಗ ಯಾವ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದೆ ಅದು ಕೂಡ ನಮಗೆ ತಿಳಿಸಿ. ಯಾಕಂದ್ರೆ ಪ್ರತಿ ವರ್ಷ ನನಗೆ ಸ್ಟೂಡೆಂಟ್ಸ್ ಈ ಥರ ಸೆಲೆಕ್ಟ್ ಆಗಿದೆ ಬ್ರದರ್ ಥ್ಯಾಂಕ್ ಯು ಅಂತ ಹೇಳಿದಾಗ ಆ ಒಂದು ಫೀಲ್ ಇರುತ್ತಲ್ಲ, ನಾನು ಹಾಕಿರೋ ಎಫರ್ಟ್ಸ್ಗೋದ್ರು ಒಂದು ವ್ಯಾಲ್ಯೂ ಸಿಕ್ಕಂಗಾಗುತ್ತೆ. ಹೋದ ವರ್ಷ ತುಂಬ ಜನ ಸ್ಕಾಲರ್ಶಿಪ್ ಸಿಕ್ಕಿದೆ, ಯಾಕಂದ್ರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ರು, ಆಗ ಒಂದು ಪರ್ಸನಲ್ ವಾಟ್ಸಪ್ ಕೂಡ ಮೆಸೇಜ್ ಮಾಡಿದ್ರು. ಎಲ್ಲರಿಗೂ ಆಲ್ ದ ಬೆಸ್ಟ್ ನಾನು ಮತ್ತು ಕಂಗ್ರಾಟ್ಸ್ ಅಂತ ಹೇಳ್ತೀನಿ ಫ್ರೀ ಇಯರ್ಸ್ಗೆ ಒನ್ಸ್ ಅಗೇನ್. ಬಟ್ ಈ ಸ್ಕಾಲರ್ಶಿಪ್ ಬಿಟ್ಟವರೆ ನಾನು ಎಲ್ಲರಿಗೂ ಅದಕ್ಕೆ ಮುಂಚೆನೇ ಅಪ್ಡೇಟ್ ಮಾಡ್ತಿದ್ದೀನಿ. ಎಲ್ಲರೂ ಅಪ್ಲೈ ಮಾಡಿ, ಎಲ್ಲರಿಗೂ ಸ್ಕಾಲರ್ಶಿಪ್ ಬರಲಿ. ಯಾಕಂದರೆ ಇದು ಒಂದು ದೊಡ್ಡ ಆರ್ಗನೈಸೇಷನ್ ಕೊಡೋದ್ರಿಂದ ನನ್ನ ಮನೆಯಿಂದ ಕೊಡ್ತಿಲ್ಲ, ಯಾರು ಕೊಡ್ತಿಲ್ಲ. ಇದು ಫ್ರೀ ಆಗಿರೋದ್ರಿಂದ 4 ವರ್ಷ ನಿಮಗೆ ಎಷ್ಟೋ ಒಂದು ಸ್ಕಾಲರ್ಶಿಪ್ ಸಿಗೋದ್ರಿಂದ ನಿಮ್ಮ ಒಂದು ಎಜುಕೇಷನಲ್ಲಿ ಒಂದು ಒಳ್ಳೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಒಳ್ಳೆ ಸ್ಕಾಲರ್ಶಿಪ್ ಬರುತ್ತೆ ಆಯಿತು, ಒಳ್ಳೆ ಇನ್ನೂ ಇನ್ಫಾರ್ಮೇಷನ್ಸ್ ಇದೆ ಸಿಗೋಣ ಅಂತ ಹೇಳ್ತಾ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು, ಟಾಟಾ, ಬಾಯ್.